ಚಿನ್ನಿ, ನಾನು ಹೇಳಿದ ಅರ್ಥ ಆಯ್ತಾ ಅಮ್ಮ ನಿಂಗೆ? ಇವತ್ತೇನೇನು ಹೇಳಿದೆ ಅಂತ ನೆನಪಿದೆ ತಾನೆ? ಹ್ಞೂ ಅಕ್ಕ, ಅರ್ಥ ಆಯಿತು ಎಲ್ಲ. ಓಕೆ, ಗುಡ್ ಗರ್ಲ್. ನಾನು ಇವತ್ತು ನಿಂಗೆ ಏನೇನು ಹೇಳಿದ್ದೀನಿ ನೋಡಿ ಹೋಮ್ವರ್ಕ್, ಅದನ್ನೆಲ್ಲ ಇವತ್ತು ಮಾಡಿರು. ನಾನು ನಿಂಗೆ ನಾಳೆ ಬಂದು ಕೇಳ್ತೀನಿ, ಓಕೆನಾ? ಓಕೆ ಅಕ್ಕ, ನೀನು ಹೇಳ್ಕೊಡೋದೆಲ್ಲ ನನಗೆ ಅರ್ಥ ಆಗ್ತಾ ಇದೆ. ನೀ ಚೆನ್ನಾಗಿ ಹೇಳ್ಕೊಡ್ತಾ ಇದೀಯ ಅಕ್ಕ, ಥ್ಯಾಂಕ್ ಯು. ಹೌದಾ, ಎಲ್ಲ ಅರ್ಥ ಆಗುತ್ತಲ್ಲ. ಥ್ಯಾಂಕ್ಸ್ ಎಲ್ಲ ಬೇಡ. ಇವಾಗ ನಾನು ಏನೇನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಅದನ್ನೆಲ್ಲ ನೀನು ಇವತ್ತು ಕಂಪ್ಲೀಟ್ ಮಾಡಿನೇ ಮಲ್ಕೋಬೇಕು, ಓಕೆನಾ? ಆಯಿತು ಅಕ್ಕ. ಮತ್ತು ನೀನು ಫೋನೆಲ್ಲ ಯೂಸ್ ಮಾಡಬಾರ್ದು. ಫೋನಲ್ಲಿ ವಿಡಿಯೋ ಗೇಮ್ ಏನೇನೋ ಆಡ್ತೀಯಂತಲ್ಲ, ಅದನ್ನೆಲ್ಲ ಆಡಬಾರ್ದು ಇನ್ಮೇಲೆ, ಓಕೆನಾ? ಕಣ್ಣಿಗೆಲ್ಲ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಿಂಗೆ ಓದು, ಎಷ್ಟಾಗುತ್ತೆ ಅಷ್ಟು ಓದು, ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡು. ನಾಳೆ ಬಂದ ಮೇಲೆ ನಿನಗೆ ಬೇರೆ ಆಟನೂ ಹೇಳ್ಕೊಡ್ತೀನಂತ, ಆ ಆಟ ಆಟಾಡಂತೆ ಅಂತ. ಆದಷ್ಟು ಮೊಬೈಲ್ ಯೂಸ್ ಮಾಡೋದು ಬೇಡ ಅಮ್ಮ. ಸರಿ ಅಕ್ಕ, ಹಂಗೆ ಮಾಡ್ತೀನಿ. ನೀ ನನಗೆ ನಾಳೆ ಹೊಸ ಹೊಸ ಆಟ ಹೇಳ್ಕೊಡ್ತೀಲ್ಲ ಮತ್ತೆ? ಹ್ಞೂ, ನಾಳೆ ಬರ್ತೀನಲ್ಲ, ನಾಳೆ ನಿಂಗೆ ಹೇಳ್ಕೊಡ್ತೀನಂತ. ನಾ ಇವಾಗ ಮನೆಗೆ ಹೋಗ್ಲಾ, ನನಗೆ ಟೈಮ್ ಆಗುತ್ತೆ. ನೀ ಇಲ್ಲೇ ಇದ್ದು ಬಿಡಬೇಕಿಲ್ಲ ಅಕ್ಕ, ಮತ್ತು ಮನೆಗೆ ಯಾಕೆ ಹೋಗ್ತೀಯ? ಇಲ್ಲಪ್ಪ, ನಮ್ಮ ಮನೇಲಿ ಹೋಗ್ಬೇಕು. ಈಗ ನಿಮ್ಗೆ ಹೆಂಗೆ ನಿಮ್ಮ ಮಮ್ಮಿ ಡ್ಯಾಡಿ ಅಜ್ಜ ಅಜ್ಜಿ ಎಲ್ಲ ಇದ್ದಾರಲ್ಲ, ಹಾಗೆ ನಮ್ಮ ಮನೇಲೂ ನಮ್ಮ ಮಮ್ಮಿ ಡ್ಯಾಡಿ ಅಜ್ಜ ಚಿಕ್ಕಮ್ಮ ಅವರೆಲ್ಲ ಇದ್ದಾರೆ. ಅವರೆಲ್ಲ ಕಾಯ್ತಿರ್ತಾರಲ್ಲ, ಅದಕ್ಕೆ ನಾ ಹೋಗ್ಬೇಕು. ಹೋಗ್ಲಾಮ? ಸರಿ ಅಕ್ಕ, ಹೋಗ್ಬಾ ಹಂಗಂದ್ರೆ. ಇವಾಗ ನೀನು ಹೋಮ್ವರ್ಕ್ ಮಾಡು, ನಾನು ಹೋಗಿ ಬರ್ತೀನಾ? ಸರಿ ಅಕ್ಕ, ಬಾಯ್. ಬಾಯ್ ಪುಟ್ಟ. ಖುಷಿ ಮೇಡಮ್, ಖುಷಿ ಮೇಡಮ್. ಹಾಂ ನೇತ್ರ, ಒಂದೇ ನಿಮಿಷ ಬಂದೇ ಇರು. ಅಕ್ಕ ಅಕ್ಕ, ಇದೇನಪ್ಪ ಈಗಲೇ ಬಂದ್ರ ಇವರು? ಏನು ಇಬ್ಬರು ಒಮ್ಮಿಗೆ ಕರಿತಾ ಇದ್ದೀರಲ್ಲ, ಏನಾಯಿತು? ಅದು ಮೇಡಮ್ ಅವರ, ನಂಗೆ ಟೈಮ್ ಆಯಿತು, ನಾನು ಮನೆಗೆ ಹೋಗ್ತೀನಿ, ಅದಕ್ಕೆ ನಿಮ್ಗೆ ಹೇಳಿಬಿಟ್ಟು ಹೋದ್ರಾಯ್ತು ಅಂತ ಕರೆದೆ. ಹೌದಾ, ಒಬ್ಬಳೇ ಹೋಗ್ತೀಯಾ? ಇನ್ನು ಕಾರ್ ಕಳಿಸ್ಲಾ? ಸುಮ್ಮನೆ ಕಾರಲ್ಲಿ ಹೋಗ್ಬಿಡ್ತೀಯಾ? ನಮ್ಮ ಡ್ರೈವರ್ಗೆ ಹೇಳ. ಅಯ್ಯೋ ಬೇಡ ರೀ ಮೇಡಮ್ ಅವರ, ಬೇಡ, ನಂಗೆ ಬಸ್ ಇರುತ್ತೆ. ಇವಾಗ ಹೋದರೆ ನಮ್ಮ ಊರಿಗೆ ಒಂದು ಬಸ್ ಐತ್ರಿ, ಅದಕ್ಕೆ ಹೋಗ್ತೀನಿ ರೀ. ಹೌದಾ, ಸರಿ ಆಯ್ತು. ಹಂಗಂದ್ರೆ ಹೋಗ್ಬಾ, ಹುಷಾರು ನೋಡು. ಮನೆ ಮುಟ್ಟಿದ ಮೇಲೆ ನನಗೊಂದು ಮೆಸೇಜ್ ಆದರೂ ಮಾಡು, ಇಲ್ಲ ಕಾಲ್ ಆದರೂ ಮಾಡು. ಸರಿ ಆಯ್ತು ರೀ ಮೇಡಮ್ ಅವ್ರೆ. ನಾನು ಚಿನ್ನಿಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಅವಳು ಅದನ್ನು ಮಾಡ್ತೀನಿ ಅಂತಂದಿದ್ದಾಳೆ. ನೀವು ಅವಾಗ ಒಂದು ಸ್ವಲ್ಪ ನೋಡ್ತಾ ಇರಿ. ಅವಳ ಕೈಯಲ್ಲಿ ಮೊಬೈಲ್ ಏನೂ ಕೊಡಬೇಡ್ರಿ, ಬ್ಯಾಡ ಅಂತಂದಿದ್ದಾಳೆ. ಅವಳು ಇನ್ಮೇಲೆ ಮೊಬೈಲಲ್ಲಿ ಆಟ ಆಡಲ್ಲ ಅಂತ. ಹೌದಾ ಚಿನ್ನಿ, ಇನ್ಮೇಲೆ ಮೊಬೈಲಲ್ಲಿ ಆಟ ಆಡಲ್ಲ? ಹೌದು ಮಮ್ಮಿ, ನಾ ಇನ್ಮೇಲೆ ಮೊಬೈಲಲ್ಲೆಲ್ಲ ಆಟ ಆಡೋದಿಲ್ಲಪ್ಪ. ನನಗೆ ನಾಳೆ ಅಕ್ಕ ಆಟ ಕಲಿಸ್ಕೊಡ್ತೀನಿ ಅಂದಿದ್ದಾಳೆ, ಹೊಸದು. ಅದಕ್ಕೆ ನಾನು ಇನ್ಮೇಲೆ ಮೊಬೈಲಲ್ಲೆಲ್ಲ ಆಟ ಆಡಲ್ಲ. ಅಕ್ಕ ನನಗೆ ಹೋಮ್ವರ್ಕ್ ಕೊಟ್ಟಿದ್ದಾಳೆ, ನಾ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಇವಾಗ. ಅಬ್ಬಾ, ಚಲೋ ಆಯ್ತು ನೇತ್ರ. ನೀನು ಹೇಳಿದ ಮೇಲೆ ನೋಡವಳು ಫೋನ್ ಯೂಸ್ ಮಾಡೋದು ಬಿಟ್ಟಿದ್ದಿಲ್ಲ ಅಂದರೆ ಬರೀ ಫೋನ್ ಕೊಡು ಅಂತಿದ್ಲು. ಹೌದಾ ರೀ, ಈಗೇನು ಯೂಸ್ ಮಾಡಲ್ಲ ಅಂತ ತಗೋರಿಗೆ. ಸರಿ ರೀ, ನಾ ಹೋಗಿ ಬರ್ತೀನಿ ರೀ, ಮತ್ತೆ ನಂಗೆ ಟೈಮ್ ಆಗುತ್ತೆ. ಸರಿ ಆಯಿತು, ಹುಷಾರು ನೋಡ. ಅಕ್ಕ, ನಾನು ಒಬ್ಬ ಇದ್ದೀನಿ, ನನ್ನೇನೋ ಮಾತಾಡ್ಸ್ತಾನೆ ಇಲ್ಲಲ್ಲ. ಹಾಂ, ಏನಾಯ್ತು ಹೇಳು. ಅಯ್ಯೋ, ಇಲ್ಲಿ ನೇತ್ರ ಇದ್ಲಲ್ಲ, ಅದಕ್ಕೆ ಅವಳ ಹತ್ರನೇ ಮಾತಾಡ್ತಿದ್ದೆ. ಏನಾಯ್ತು ಹೇಳು. ಅಕ್ಕ, ನಂಗೆ ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನೈಟ್ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಮನೆಗೆ ಊಟಕ್ಕೆ ಬರ್ತೀನಿ, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ನೀವು ಊಟ ಮಾಡಿಬಿಡ್ರಿ, ಸರಿನಾ? ಹೌದಾ, ಅಲ್ಲ ಇವಾಗ ಯಾಕೆ ಹೋಗ್ತಾ ಇದೀಯ? ನಾಳೆ ಹೋಗಂತ ಅಂದ್ಬಿಟ್ಟು ಆಲ್ರೆಡಿ ಟೈಮ್ ಆಯ್ತಲ್ಲ. ಇಲ್ಲ ಅಕ್ಕ, ಇವತ್ತು ಮನೇಲಿ ಒಂದು ಸ್ವಲ್ಪ ಕೆಲಸ ಇತ್ತಲ್ಲ, ಅದಕ್ಕೆ ಮನೆಯಲ್ಲೇ ಮಾಡಿದ್ದೆ. ಆಫೀಸಲ್ಲಿ ಒಂದು ಸ್ವಲ್ಪ ಎಮರ್ಜೆನ್ಸಿ ಇದೆ ಕೆಲಸ, ಅದಕ್ಕೆ ಹೋಗ್ಬೇಕು. ನಾನು ಹೋಗ್ಲಾ? ಸರಿ ಆಯಿತು, ಹಂಗಂದ್ರೆ ಹುಷಾರು ನೋಡ. ಹ್ಞೂ ಅಕ್ಕ, ಸರಿ ಆಯಿತು. ಹೆಂಗೋ ಆಫೀಸ್ ಕಡೆ ಹೊಂಟಿಯಲ್ಲ, ನೇತ್ರಾಗಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂದಿರಿಸ್ಬಿಡು. ಅವಳು ಬಸ್ ಹತ್ತು ಹೋಗ್ತಾಳೆ, ಮತ್ತೇನು ಇಲ್ಲಿಂದ ಆಟೋ ಹೋಗೋದು? ಅಯ್ಯೋ ಬೇಡ ರೀ ಮೇಡಮ್, ನಾನು ನಡ್ಕೊತ ಹೋಗ್ತೀನಿ. ಇಲ್ಲಾಂದ್ರೆ ಇಲ್ಲೇ ಆಟೋ ಸಿಗುತ್ತೆ, ಆಟೋ ಹೋಗ್ತೀನಿ. ಮತ್ತೇನು ಬ್ಯಾಡ್ರಿ ನಂಗೆ ಡ್ರಾಪ್ ಮಾಡೋದು. ಸರಿ ತಗೋ ಅಕ್ಕ, ಅವ್ರು ನಡ್ಕೊತ ಹೋಗ್ತಾರಂತೆ, ನಾನು ಹೋಗ್ತೀನಿ ಆಫೀಸಿಗೆ. ಹೌದಾ, ಸರಿ ತಗೋ, ಹಂಗಂದ್ರೆ ಹುಷಾರು ನೋಡ. ಅಕ್ಕ, ಹಾಗೆ ನಾನು ಅಲ್ಲಿ ಫೈಲ್ ಇಟ್ಟಿದ್ದೀನಿ ನೋಡಕ್ಕ, ನಿನ್ನ ಹಿಂದೆ ಫೈಲ್ ಕೊಡಕ್ಕ. ಆ ಫೈಲ್ ತೊಗೊಂಡು ಹೋಗ್ಬೇಕು ಆಫೀಸಿಗೆ, ಹಂಗೆ ಹೊಂಟುಬಿಟ್ಟಿನಿ ನೋಡು. ಸರಿ ಆಯಿತು, ಒಂದೇ ನಿಮಿಷ ಕೊಡ್ತೀನಿ. ಸರಿ ನೇತ್ರ, ನೀವು ಹೋಗ್ಬಾ. ಏ ಸಾಗರ್, ಇಲ್ಲಿ ಯಾವುದು ಫೈಲೇ ಇಲ್ಲಲ್ಲ. ಏ ಸಾಗರ್, ಅಲ್ಲಿ ಯಾವುದು ಫೈಲೇ ಇಲ್ಲಲ್ಲ. ಹೌದಾ ಅಕ್ಕ? ಸರಿ ತಗೋಕ್ಕ, ನನ್ನ ರೂಮಲ್ಲೇ ನೋಡ್ತೀನಿ, ಅಲ್ಲಿ ಏನಾದರೂ ಇಟ್ಟಿದ್ದೀನಿ ಅಂತ. ಸರಿ ತಗೋಕ್ಕ, ನಾನು ಹೋಗಿ ಬರ್ತೀನಾ? ಬಾಯ್. ಬಾಯ್, ಹುಷಾರು ನೋಡು. ಅಲ್ಲ, ನೀವಷ್ಟೇ ಬಂದಿರಲ್ಲ, ಸರಸ್ವತಿ ಅಲ್ಲದಾಳ? ಪಾಪಕ್ಕೆ ಒಬ್ಬಕ್ಕೇನೆ ಬಿಟ್ಟು ಬಂದ್ರೇನು ಮನ್ಯಾಗ? ಅಯ್ಯ ಲಕ್ಷ್ಮಕ್ಕ, ನಾವು ಅಷ್ಟು ಇಲ್ಲೇ ಬಂದ್ರಂದ್ರೆ ಮತ್ತೆ ಅತ್ತೆರಿಗೆ ಡೌಟ್ ಬರಂಗಿಲ್ಲನ. ಅದಕ್ಕೆ ಸರಸ್ವತಿ ಅಲ್ಲೇ ಮನೆಯಾಗಿರ್ತೀನಿ ಅಂತಂದ್ಲ. ಯಾರು ಬಂದ್ರೆ ನಮ್ಗೆ ಸನ್ನಿ ಮಾಡ್ತೀನಿ ಅಂತ ಅಂದಾಳ. ಹ್ಞೂ ಲಕ್ಷ್ಮಕ್ಕ, ಇಲ್ಲಾಂದ್ರೆ ಮತ್ತು ಅತ್ತೆಯರು ಹಂಗೆ ಬಂದುಬಿಡ್ತಾರೆ, ಗೊತ್ತಲ್ಲ ನಿನ್ಗೆ. ಎಲ್ಲರೂ ಒಂದು ಸ್ವಲ್ಪ ನಿಂತು ಅಂದರೆ ಸಾಕು, ಅದು ಬರಂಗಿಲ್ಲ. ಹಿಂದೆ ನಿಂತ್ಕೊಂಡು ಮಾತು ಕೇಳಿಸ್ಕೋತಾರೆ. ಅದಕ್ಕೆ ಇವಾಗ ನಾವು ಮಾತಾಡೋದು ಕೇಳಿಸ್ಕೋಬಾರ್ದಲ್ಲ, ಅವ್ರಿಗೆ ಗೊತ್ತಾಗಬಾರ್ದಲ್ಲ ಸದ್ಯಕ್ಕೆ. ಅದಕ್ಕೋಸ್ಕರ ಸರಸ್ವತಿನೇ ಅಲ್ಲೇ ಮನೆಯಾಗಿ ಬಿಟ್ಟು ಬಂದೀವಿ. ಆಕೆ ಯಾರು ಬಂದ್ರೆ ಅಥವಾ ಯಾರು ಹೊರಗಡೆ ನಮ್ಮ ಕಡೆ ಬಂದಂದ್ರೆ ಹೇಳ್ತೀನಿ, ಸನ್ನಿ ಮಾಡ್ತೀನಿ ಅಂತ ಅಂದಾಳ. ಹೌದನು, ಚಲೋ ಆತು ಬಿಡು ಹಂಗಾರ. ಅಂದಂಗೆ ನೇತ್ರವ್ಗೆ ಫೋನ್ ಹಚ್ಚಂತಂದಿದ್ದಲ್ಲ, ಹಚ್ಚಿದೇನು? ಹ್ಞೂ, ಆಗಲೇ ಹಚ್ಚಿದ್ದೆ, ಮನೆ ಬಿಟ್ಟಿನಂತ ಅಂದಿದ್ಲಪ್ಪ. ಅಲ್ಲಲ್ಲೇ ಪಂಚಿ, ಅದು ಪವಿತ್ರವಾಗ ಬ್ಯಾಡ್ ಅಂತ ಅಂದ್ರೆ ಈಗ ನಮ್ಮ ನೇತ್ರಿಗೆ ಆ ಸಂಬಂಧನ ಹ್ಞೂ ಅಂತಂದ್ರಂದ್ರೆ ನಾವು ಸ್ವಾರ್ಥಕ್ಕೆ ಬಂದ್ಲೇಪ್ಪ.
ಅಯ್ಯ ಸುಮ್ಮನೆ ಇರ ಲಕ್ಷ್ಮಕ್ಕ, ಅದ್ರಾಗ ಸ್ವಾರ್ಥಿ ಗೀರ್ತಿ ಅಂತ ಅನ್ನೋದು ಏನೈತಿ? ಚಲೋ ಸಂಬಂಧ ಬಂದೈತಿ, ಮತ್ತು ಅದು ನಮ್ಮ ನೇತ್ರವಾಗ ಒಪ್ಕೊಂಡಾರಂತ ಅಂದಮೇಲೆ ಹ್ಞೂ ಅಂದ್ರೆ ಆತಪ್ಪ. ಮತ್ತೇನು ಅದ್ರಾಗ ನೀ ಅಂಥದ್ದೆಲ್ಲ ಏನು ಯೋಚನೆ ಮಾಡೋಕೆ ಹೋಗಬೇಡ ಲಕ್ಷ್ಮಕ್ಕ. ನಮ್ಮ ಮಕ್ಕಳ ವಿಷಯದಾಗ ನಾವು ಒಂದು ಸ್ವಲ್ಪ ಸ್ವಾರ್ಥಿನೇ ಇರಬೇಕು, ಅದನ್ನು ಸ್ವಲ್ಪ ತಿಳ್ಕೊ ನೀನು. ಏನನ ಯವ್ವ, ನನಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಇನ್ನು ಮನೆಯಾಗ ಏನೇನು ಜಗಳ ಆಕೈತೋ ಏನು ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ ನೋಡವ್ವ. ಲಕ್ಷ್ಮಕ್ಕ ಜಾಸ್ತಿ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಎಷ್ಟು ದಿನ ಇರ್ತೈತಿ ಮನ್ಯಾಗ ಮನಸ್ತಾಪ ಜಗಳ? ಏನೋ ಒಂದು 4 ದಿನ ಇರ್ಬೋದು, ಇಲ್ಲ 1 ತಿಂಗಳು ಇರ್ಬೋದವ ಹಬ್ಬ ಅಂದ್ರೆ. ಆಮೇಲೆ ಎಲ್ಲರೂ ಅದನ್ನು ಮರ್ತಾ ಬಿಡ್ತಾರೆ ಅಷ್ಟೇ. ನೋಡಂತವ್ರಿ ಮುಂದೆ ಏನೇನು ಆಕೈತೆ ಅಂತಂದು ಪಂಚಿ ಫೋನ್ ಹಚ್ಚ ಆಕೆ ನೇತ್ರಿಗೆ. ಎಷ್ಟೊತ್ತಾತು ನೋಡಿ ನಾ ಬರವಳ್ಳು. ಮತ್ತೆ ಒಳಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಅತ್ತೆಯವ್ರು ಬಂದ್ರಂದ್ರೆ ಆತು ಮುಗೀತ ನಮ್ಮನ್ನ ಅಷ್ಟೇ. ಹಲೋ, ಹಾಂ ಹೇಳಿ ಚಿಕ್ಕಿ. ಎಲ್ಲದೀಯ ನೇತ್ರವ? ನಿನ್ನ ಜೊತೆ ಮಾತಾಡೋದೈತಂತಂದು ಎಷ್ಟೊತ್ತಾತು ನಾವು ಕಾಯಕ್ಕಂತ. ನೀನು ನೋಡಿದ್ರಿ ನಾ ಬರವಲ್ಲಲ್ಲ. ಬಂದೆ ಚಿಕ್ಕಿ, ಇಲ್ಲೇ ಊರಾಗದೀನಿ. ಮನೆಗೆ ಬರಾಕೊಂತೀನಿ ತಡಿ, ಇನ್ನೊಂದು 2 ನಿಮಿಷ ಬಂದೆ ನೋಡು. ಅಂದಂಗೆ ನೀನೇನು ಮನೆ ಒಳಗಡೆ ಹೋಗಕ್ಕೆ ಹೋಗ್ಬೇಡ. ಇಲ್ಲಿ ಹಿತ್ತಲ್ದಾಗ ಬಾ. ಇಲ್ಲಿ ಹಿತ್ತಲ್ದಾಗ ಹೂವಿನ ಗಿಡ ಎಲ್ಲ ಹಚ್ಚಾಗಲ್ಲ ನಿಮ್ಮವ್ವ, ಅಲ್ಲಿಗೆ ಬಾ. ಅಲ್ಲೇ ಅದೇವು ನಾವು. ಅಲ್ಲೀಗ ಯಾಕೆ ಚಿಕ್ಕಿ, ಏನಾಯ್ತು? ಅದು ಯಾಕೆ ಏನು ಎತ್ತ ಅನ್ನೋದು ಇಲ್ಲೇ ಹೇಳ್ತೀವಿ, ನೀ ಬಾ ಫಸ್ಟ್. ಹ್ಞೂ ಆತು ಚಿಕ್ಕಿ, ಬಂದೇ ಬಿಟ್ಟೆ ನೋಡು. ಆತು ಲಗುನ ಬಾ. ಏನಾಯ್ತು? ಎಲ್ಲದಾಳಂತ? ಇಲ್ಲೇ ಊರಾಗ ಅದಾಳಂತ, ಬಸ್ ಇಳಿದ್ಲಂತ. ಬರಾಕೊಂತೀನಿ ಮನೆಗೆ ಅಂದ್ಲು. ಅದಕ್ಕೆ ಮನೆ ಒಳಗೆ ಏನು ಹೋಗ್ಬೇಡವ, ಇಲ್ಲಿ ಹಿತ್ತಲ್ದಾಗ ಅದೀವಿ ನಾವೆಲ್ಲರೂ, ಇಲ್ಲೇ ಬಾ ಅಂತ ಅಂದೆ. ಚಲೋ ಆತು ನೋಡಿ, ಚಲೋ ಟೈಮಿಗೆ ಹೇಳಿದೆ ನೀನು. ಇಲ್ಲಾಂದ್ರೆ ಮನೆಗೆ ಹೋಗಿ ಒದ್ರಕೊಂತ ನಿಂತು ಬಿಡ್ತೈತೆ ಯವ್ವ ಯವ್ವ ಅಂತಂದೆ. ಮತ್ತು ತಲೆನೋವು ಹಾಕಿತ್ತು. ಚಲೋ ಆತು ತಗೋ, ನೀ ಹೇಳಿ ಬಂದ ಬಿಟ್ಲಿ ನೋಡಲ್ಲಿ. ಕವಿ ತಗೋ, ಇಲ್ಲಿ ನಾನು ಬ್ಯಾಗ್ ತೊಗೊಂಡು ಹೋಗ, ಇದನ್ನು ಮನೆಯಾಗಿಡು. ನಾ ಇಲ್ಲಿ ಕರೆಯ ಕುಂತ ಹೋಗಿ ಬರ್ತೀನಿ. ಹ್ಞೂ ಆಯ್ತು ಕೊಡಕ್ಕೆ. ಯವ್ವ ಏನು ಬಿ ಇಲ್ಲಿ ನಿಂತಿರಲ್ಲ ಎಲ್ಲರೂ? ಎದಕ್ಕೆ ನನಗೆ ಕರೆದಿದ್ದ? ಏನಾರು ಮಾತಾಡೋದಿತ್ತನ? ಮನೆಯಾಗ ಏನಾರು ಜಗಳ ಆತನ ಬಿ? ಮನೆಯಾಗೆಲ್ಲರೂ ಆರಾಮದಾರಲ್ಲ? ಯವ್ವ ಮನ್ಯಾಗ ಎಲ್ಲರೂ ಆರಾಮದಾರ, ಅದೇನಿಲ್ಲ. ಪಂಚಿ ನೀನೇ ಹೇಳಲೇವ. ಅದು ನೇತ್ರವ, ಏನಾಗೈತಂದ್ರೆ ನಿನ್ನೆ ಪವಿತ್ರಾಗ ನೋಡಕ್ಕೆ ಬಂದಿದ್ದಲ್ಲ ಹುಡುಗ, ನೀ ನೋಡಿದೆಲ್ಲ ಆ ಹುಡುಗ ಹೆಂಗದಾನ? ಆ ಹುಡುಗನ ಚಲೋ ಅದಾನ ಚಿಕ್ಕಿ, ಅದ್ರಾಗ ಏನೈತಿ? ಅದು ಏನಾತಂದ್ರೆ ಆ ಹುಡುಗಗೆ ಪವಿತ್ರ ಇಷ್ಟ ಆಗಿಲ್ಲಂತ. ನಿನ್ನೆ ಪವಿತ್ರನ ಕರ್ಕೊಂಡು ಹೋಗಿದ್ದೆಲ್ಲ, ನಿನ್ನೆ ನೋಡೋಣಂತ. ಅದಕ್ಕೆ ನೀನೇ ಇಷ್ಟ ಆಗಿ ಅಂತ. ಇವಾಗ ನೀವು ಹ್ಞೂ ಅಂದ್ರೆ ನಿನ್ನನ್ನು ಮದುವೆ ಮಾಡ್ಕೋತೀನಂತ ಅಂದಾನಂತ. ಚಿಕ್ಕಿ ಏನು ಮಾತಾಡ್ಕೊಂತಿದ್ದೀನಿ ನೀನು? ತಲೆಗಿಲಿ ಕೆಟ್ಟೈತನ ಚಿಕ್ಕಿ ನಿನ್ಗೆ? ಯವ್ವ ನೋಡ್ಬೇ ಚಿಕ್ಕಿ, ಏನೇನ ಮಾತಾಡ್ಕೊಂತ? ಹ್ಞೂ ನಾನು ಹತ್ರ ಪಂಚೆ ಹೇಳಾಕೊಂತಿದ್ದು ಕರೆನ ಐತಿ. ಆ ಹುಡುಗಗೆ ನಿನ್ನೆ ನೋಡ್ಬಿಟ್ಟಾನಲ್ಲ, ಆ ಹುಡುಗಿ ಬೇಡ ಪವಿತ್ರ, ಇನ್ನೊಂದು ಹುಡುಗಿ ಇತ್ತಲ್ಲ ನೇತ್ರವ, ಅದ ಹುಡುಗಿನ ಇಷ್ಟ ಆಗೈತಿ, ನಾನು ಮದುವೆ ಆದ್ರೆ ಅದ ಹುಡುಗಿನ ಅಂತ ಅಂದಾನಂತ. ಇದಕ್ಕೆ ನೀನೇನಂತೀವ? ಯವ್ವ ನಂಗೆ ಈಗಲೇ ಮದುವೆ ಬ್ಯಾಡ ಬೇಯವ್ವ. ನಾನಿನ್ನ ಚಲೋನತ್ತಂಗೆ ದುಡಿಬೇಕು, ನಿಮ್ಮನ್ನೆಲ್ಲ ಚಂದನತ್ತಂಗೆ ನೋಡ್ಕೋಬೇಕು ಬೇಯವ್ವ. ಈಗಿನ ಕೆಲ್ಸಕ್ಕೆ ಹೊಂಟು ಒಂದು 5-6 ತಿಂಗಳ ಆತನೇ ಅಷ್ಟೆ. ಯವ್ವ ನನಗೆ ಈಗಲೇ ಮದುವೆ ಬ್ಯಾಡ ಬೇ. ನೇತ್ರವ ಹಂಗೆ ಅನ್ಬೇಡವ. ಈಗ ಚಲೋ ಸಂಬಂಧ ಬಂದೈತೆ, ಒಪ್ಕೋವ. ನಿಮ್ಮ ಅಪ್ಪಗೂ ಇಷ್ಟ ಆಗೈತಿ, ನಿಮ್ಮ ಅವ್ಗೂ ಇಷ್ಟ ಆಗೈತಿ, ನಮ್ಗೆಲ್ರಿಗೂ ಇಷ್ಟ ಆಗೈತಿ. ಮತ್ತು ವಾಪಸ್ ಇಂಥ ಚಲೋ ಸಂಬಂಧ ಬರ್ತೈತೆ ಅಂತಂದು ಹೇಳೋಕ್ಕಾಗಲ್ಲವ. ಅದಕ್ಕೆ ಒಪ್ಕೋರವ. ಯವ್ವ ಅಲ್ಲ ಚಿಕ್ಕಿ, ನಂಗೆ ಈಗಲೇ ಮದುವೆ ಇಷ್ಟ ಇಲ್ಲ ಚಿಕ್ಕಿ. ನಾನು ಇನ್ನೂ ದುಡಿಬೇಕು ಚಿಕ್ಕಿ. ನನ್ನನ್ನು ಅರ್ಥ ಮಾಡ್ಕೊ ಚಿಕ್ಕಿ, ಪ್ಲೀಸ್ ಚಿಕ್ಕಿ, ನಂಗೆ ಈಗಲೇ ಮದುವೆ ಬೇಡ. ನೋಡವ ನೇತ್ರವ, ಏನೋ ಚಲೋ ಸಂಬಂಧ ಬಂದೈತವ. ನಿಮ್ಮ ಅಪ್ಪಗಂತೂ ಭಾಳ ಮನಸ್ಸಿಗೆ ಬಂದೈತಿ. ಅದು ಅಲ್ದ ಹುಡುಗನೂ ಚಲೋ ಅದಾನ, ಆಮೇಲೆ ಅವ್ರ ತಂದೆ ತಾಯಿ ಎಲ್ಲರೂ ಚಲೋ ಅದಾರ, ಸಂಪನ್ನರದಾರ ಅವರು. ಅದಕ್ಕೆ ಒಪ್ಕೋರವ, ಪುಣ್ಯ ಬರ್ತೈತಿ. ನಿಮ್ಮ ಅಪ್ಪಗಂತೂ ಭಾಳ ಇಷ್ಟ ಆಗ್ಬಿಟ್ಟೈತಿ ಈ ಸಂಬಂಧ. ನೀನು ಆರಾಮಾಗಿರ್ತೀವ. ಅದು ಅಲ್ದ ಹುಡುಗಗೆ 1 ಲಕ್ಷ ರೂಪಾಯಿ ಪಗಾರ ಐತಿ ತಿಂಗಳಿಗೆ. ಪಗಾರ ಅಷ್ಟೇ ಅಲ್ಲ, ಅವ್ರ ಮನೆಯವ್ರು ಎಲ್ಲರೂ ಚಲೋನ ಅದಾರವ. ಒಪ್ಕೋರವ ಮಗಳ, ಪುಣ್ಯ ಬರ್ತೈತಿ. ಹ್ಞೂ ನೇತ್ರವ, ಅವರು ಅದಕ್ಕೂ ಮೀರಿ ಬೇಕಾರೆ ನೀವು ವರದಕ್ಷಿಣೆ ಕೊಡೋದು ಬೇಡ, ಹುಡುಗಿನಷ್ಟ ಕೊಟ್ಟರೆ ಸಾಕು ಅಂತನೂ ಅಂತಾರೆ. ನಿಮ್ಮವ್ವ ನಿಮ್ಮ ಅಪ್ಪಗೆ ಇದನ್ನು ಚಲೋ ಹಗುರಾಗಲ್ಲ ಅವ. ಮತ್ತು ಬೇರೆಯವ್ರಿಗಾದ್ರೆ ವರದಕ್ಷಿಣೆ ಕೊಡು, ಅದು ಕೊಡು, ಇದು ಕೊಡು. ಮನ್ಯಾಗ ಪರಿಸ್ಥಿತಿ ಹೆಂಗೈತಿ ನಿನಗೂ ಗೊತ್ತಲ್ಲವ. ನಿನ್ನ ಸಲುವಾಗಲ್ಲ ಅಂದ್ರೂ ನಿಮ್ಮಪ್ಪ ನಿಮ್ಮವ್ನ ಸಲುವಾಗರ ಒಪ್ಕೊರವ. ಅವರಿಬ್ಬರಿಗೂ ಭಾಳ ಇಷ್ಟ ಆಗೈತವ. ವಾಪಸ್ ಇಂಥ ಚಲೋ ಸಂಬಂಧ ಬರ್ತೈತೆ ಅಲ್ಲಿ ಹೇಳೋಕ್ಕಾಗಲ್ಲ. ಈಗ ನೋಡು ಪವಿತ್ರಾಗ ವಯಸ್ಸಾಗ್ಬಿಟ್ಟೈತಿ, ಚಲೋ ಸಂಬಂಧನ ಬರವಲ್ವು. ಆಕೆ ಮದುವೆ ಆಕೆನಂತ ಅಂತಾಳೆ, ಆಕೆಗೆ ಸಂಬಂಧ ಬರವಲ್ದು. ಈಗ ಎಷ್ಟು ಚಿಂತೆ ನೋಡು ಮನ್ಯಾಗ ಎಲ್ರಿಗೂ. ಹಂಗೆ ನಿಂದು ಪರಿಸ್ಥಿತಿ ಆಗಬಾರ್ದು ಅಂತ ಅನ್ನೋದವ ನಮ್ದು ಯೋಚನೆ. ಹ್ಞೂ ನೇತ್ರವ್ವ, ಚಲೋ ಸಂಬಂಧ ಬಂದೈತಿ, ಒಪ್ಕೋ. ಆರಾಮ್ ಇರ್ತಿದ್ದೆ, ನೀನು ರಾಣಿ ಇದ್ದಂಗೆ ಇರ್ತಿದ್ದೇವ. ನಿಮ್ಮಪ್ಪ ನಿಮ್ಮವ್ದು ಚಿಂತಿನ ತಪ್ಪೋಕೈತಿ. ನಿಂಗೇನು ಒತ್ತಾಯ ಮಾಡಂಗಿಲ್ಲವ ನಾವು. ನೋಡು ಯೋಚನೆ ಮಾಡಿ ನೋಡು, ನಿಂಗೆ ಹೆಂಗೆ ಅನಿಸ್ತೈತಿ ಹಂಗೆ ಮಾಡು. ಸರಿ ಚಿಕ್ಕಿ, ನಂಗೆ ಯೋಚನೆ ಮಾಡೋಕೆ 1 ದಿನನಾರ ಟೈಮ್ ಕೊಡ್ತೀರಾ? ಹ್ಞೂ ಆತವ. ನೀವು 1 ದಿನ ಯಾಕೆ 2 ದಿನ ಟೈಮ್ ತಗೊಂಡು ನಮ್ಗೆ ಹೇಳ್ತೀಯಾ ಏನಂತ ಅನ್ನೋದು?
ಹ್ಞೂ ಚಿಕ್ಕಿ ನಂಗೆ 2 ದಿನ ಟೈಮ್ ಕೊಡ್ರಿ, ನಾ ಏನನ್ನೋದು ಹೇಳ್ತೀನಿ. ಲಕ್ಷ್ಮಕ್ಕ ನೀನೇನು ಬೇಜಾರಾಗಕ್ಕೆ ಹೋಗಬೇಡ. ಆಕೆ 2 ದಿನ ಟೈಮ್ ಕೇಳಲ್ಲ, ಮತ್ತು ಯೋಚನೆ ಮಾಡಲಿ ಬಿಡು. ಆಕಿದು ಜೀವನ ಓದಿಲ್ಲ ಅದು, ಅದಕ್ಕೆ ಯೋಚನೆ ಮಾಡೋಕೆ ಟೈಮ್ ಕೊಡು. ನಿಂಗೆ ಬೇಜಾರಾದೆ ಅಂದ್ರೆ ಆಕೆಗೂ ಬೇಜಾರಾಗಲ್ಲ. ಹ್ಞೂ ಆತವ ಮಗಳ, ನೀನು 2 ದಿನ ಅಲ್ಲ 2 ದಿನ ಟೈಮ್ ತಗೋ ಆಯಿತಾ. ನಾನೇನು ಬೇಜಾರಾಗಂಗಿಲ್ಲ. ನೀವು ಹ್ಞೂ ಅಂದ್ರೂ ಖುಷಿನೇ, ಹ್ಞೂ ಅಂದ್ರೂ ಖುಷಿನೇ. ನಿನ್ನ ಜೀವನವ. ಆದ್ರೆ ಒಂದು ಮಾತು ತಲೆಯಾಗಿಟ್ಕೊ, ಈಗ ಚಲೋ ಸಂಬಂಧ ಬಂದೈತಿ, ಇದು ಮಾಡ್ಕೊಂಡೆ ಅಂದರೆ ನೀನು ಆರಾಮಾಗಿರ್ತೀಯ ಅಂತ ಅನ್ನೋ ನಂಬಿಕೆ ನಮ್ಗೆ ಮತ್ತು ನಿಮ್ಮ ಅಪ್ಪಗೈತಿ. ಅದನ್ನು ತಲೆಯಾಗಿಟ್ಕೊಂಡು ಯೋಚನೆ ಮಾಡವ. ಹ್ಞೂ ಆತೇವ. ಅಯ್ಯ ನನ್ನ ಮೊಬೈಲಿಗೆ ಮಿಸ್ ಕಾಲ್ ಬಂತು ಅಂದ್ರೆ ಅತ್ಯಾರು ಬಂದಂಗೆ ಆಗಾರ. ನಡಿ ಲಕ್ಷ್ಮಕ್ಕ ನಡಿ, ಸರಸ್ವತಿ ಫೋನ್ ಮಾಡಿಲ್ಲ ನಾನು ಫೋನಿಗೆ. ನಡ್ರಿ. ಹೌದಾ, ನಡಿ ಹಂಗಾರ. ನಾನು ಏನು ಮಾಡಲಿ? ನಮ್ಮಪ್ಪ ನಮ್ಮ ಸಂಬಂಧ ಬಂದ ಹ್ಞೂ ಅನ್ಲ. ನಾನಿನ್ನು ದುಡಿಬೇಕು, ನಮ್ಮಪ್ಪ ನಮ್ಮವನ್ನೆಲ್ಲ ಚಂದನ ತಂಗೆ ಸಾಕಬೇಕು ಅಂತ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಇದು ನೋಡಿದ್ರೆ ಹಿಂಗೆ ಹಾಕೊಂತೈತಲ್ಲಪ್ಪ. ಯಾರ್ದಾನೆ ಈ ಟೈಮ್ನಾಗ ಫೋನು? ಹಲೋ. ಹಾಂ ಹಲೋ ನೇತ್ರ ಅವರೇ, ನಾನು ಸಾಗರ್. ಹಾಂ ಹೇಳಿ ಸರ್. ಯಾಕೇನಾಯಿತು, ವಾಯ್ಸ್ ಡಲ್ ಇದೆ ಇಲ್ಲ? ಹಾಂ ಹಾಗೇನಿಲ್ಲ ಸರ್, ಸ್ವಲ್ಪ ತಲೆನೋವಿತ್ತು. ಹೇಳಿ ಸರ್, ಏನಾಯಿತು? ಏನಿಲ್ಲ, ಅಕ್ಕ ಕಾಲ್ ಮಾಡಿ ಕೇಳಂತಂದ್ರು ನೀವು ಮನೆ ರೀಚ್ ಆದ್ರೆ ಏನಿಲ್ಲ ಅಂತ, ಅದಕ್ಕೆ ಕಾಲ್ ಮಾಡಿದೆ. ಮನೆ ರೀಚ್ ಆದ್ರಾ? ಹಾಂ ಸರ್, ರೀಚ್ ಆಗಿದ್ದೀನಿ ಮನೇನ. ಓಕೆ, ಹಾಗಾದರೆ ಬಾಯ್. ಹಾಂ ಸರ್ ಬಾಯ್.